ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀನಿ ಹೊರತು ನಾನಿಲ್ಲಿ ಯಾವುದೋ ಬಾಸಿಸಮ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ನನ್ನ ಸ್ಟಾರ್ಗಿರಿ ಆಗಿರ್ಬೋದು, ನಾನು ಯಾವುದಕ್ಕೂ ಬಂದವನಲ್ಲ. ಯಾಕಂದರೆ ನನ್ನ ಕಲೆ ಅಂತ ಹಚ್ಚಿದ್ದೇನೆ ನಾಟಕದಿಂದ. ಸೊ ನಾಟಕದಲ್ಲಿ ನಮ್ಗೆ ಯಾವುದು ಸ್ಟಾರ್ಗಿರಿ ಇರಲಿಲ್ಲ, ಬಾಸಿಸಮ್ ಇರಲಿಲ್ಲ, ಯಾವುದೂ ಇರಲಿಲ್ಲ. ಅಲ್ಲಿ ಬರೇ ಕಲೆ, ಆ ಕಲಾ ಸರಸ್ವತಿಗೆ ಬೆಲೆ ಕೊಡೋ ಜಾಗ ನಮಗೆ. ಸೊ ಅಲ್ಲಿಂದ ಬಂದಿರೋದ್ರಿಂದ ನಮಗೆ ಗೊತ್ತು ಕಲೆಗಿರೋ ಗೌರವ ಏನು ಅಂತ. ದುಡ್ಡು ಕೊಟ್ಟರೆ ನನ್ನ ಮಕ್ಕಳು ಬರೋಲ್ಲ ಇಲ್ಲಿ. ದುಡ್ಡು ಕೊಡೋಕ್ಕೂ ನಮಗೇನು ಯಾರ್ದೋ ತಲೆ ಹೊಡೆದೇನು ದುಡ್ಡು ತಂದುಬಿಟ್ಟು ನಾವಲ್ಲಿ ಇನ್ನೊಬ್ರು ಕೊಟ್ಟು ಸನ್ಮಾನ ಹಾಕ್ಸ್ಕೊಳ್ಳೋದಲ್ಲಿ ಹೂನರ್ ಹಾಕ್ಸ್ಕೊಳ್ಳೋದು ಹಾಕಿಲ್ಲ. ಅದೇ ಮುಂದೆ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಒಂದಷ್ಟು ಕಮೆಂಟ್ಸ್ಗಳು ಹೊಡೆಯೋದು, ಟೀಕೆಗಳು ಮಾಡೋದು, ಅವ್ನಿಗೆ ಹಂಗೆ ಅವ್ನು ಹಿಂಗೆ ಅನ್ನೋದೆಲ್ಲ. ನಾನು ಮುಂಚೆ ನನಗೂ ಒಂಚೂರು ಹರ್ಟ್ ಆಗ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಯಿತು ಅಂಥ ಒಂದು ವರ್ಗನೇ ಕೂತ್ಬಿಟ್ಟಿದ್ದಾರೆ ಇವತ್ತು. ಅವ್ರಿಗೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ ಇರ್ಬೋದು, ಕೆಲಸ ಕಾರ್ಯಗಳು ಇರೋಲ್ಲ, ಏನೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮಾಡಬೇಕು ಅವ್ರಿಗೆ, ಅದೇ ಕೆಲಸ. ಸೊ ಅಂಥ ಪರಿಸ್ಥಿತಿಗಳು ನಾನು ತುಂಬ ಎದುರಿಸಿದ್ದೀನಿ ಲೈಫಲ್ಲಿ. ಬಟ್ ಎಲ್ಲೂ ಹೇಳ್ಕೊಂಡಿರಲಿಲ್ಲ.